ನಮಸ್ಕಾರ. ವರ್ಷ ಭವಿಷ್ಯ 2026 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ. ಸಿಂಹ ರಾಶಿ, ಸಿಂಹ ಲಗ್ನ 2026 ಈ ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷಣೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತ 2026 ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ಕೆಲವೊಂದು ಅತಿ ಅವಶ್ಯಕವಾದಂತಹ ಬದಲಾವಣೆಗಳು ಮತ್ತೆ ಕೆಲವೊಂದು ಅಭಿವೃದ್ಧಿ ಮತ್ತೆ ಕೆಲವೊಂದು ಏರುಪೇರುಗಳನ್ನು ಕೂಡ ತರುವಂತಹ ವರ್ಷವಾಗಿರುತ್ತೆ. ಗುರುವಿನ ಸ್ಥಿತಿ ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಾನೆ ಜುಲೈ ನಂತರ. ಸೊ ಹಾಗಾಗಿ ಗುರುವಿನ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ. ಆದರೆ ಕೆಲವೊಂದು ಬದಲಾವಣೆಗಳನ್ನ ಕೂಡ ನೋಡುವಂಥದ್ದಿದೆ. ಅಷ್ಟಮ ಶನಿಯ ಪ್ರಭಾವ ಸಿಂಹರಾಶಿ, ಸಿಂಹ ಲಗ್ನದವರೆಗಿದೆ. ರಾಹು ನಿಮ್ಮ ಸಪ್ತಮ ಸ್ಥಾನದಿಂದ ಸಂಚಾರ, ಕೇತು ನಿಮ್ಮ ಲಗ್ನ ಸ್ಥಾನದಿಂದ ಸಂಚಾರ ಆಗ್ತದೆ. ಈ 4 ಗ್ರಹಗಳ ಪ್ರಭಾವ ಈ ಬರುವಂತಹ ಇಡೀ ವರ್ಷ ಸಿಂಹರಾಶಿ, ಸಿಂಹ ಲಗ್ನದ ಮೇಲೆ ಇರುತ್ತೆ. ನೋಡಿ, ಮುಖ್ಯವಾಗಿ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಈ ಬರುವಂತಹ ವರ್ಷದಲ್ಲಿ ಯಾವ ರೀತಿ ಇರುತ್ತೆ? ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾದಂತಹ ಹಣಕಾಸಿನ ಹರಿವಿರುತ್ತೆ. ಆದಾಯಗಳಾಗಿರ್ಬೋದು, ಹೊಸ ಹೊಸ ಮಾರ್ಗಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಜೊತೆಗೆ ವಿಪರೀತವಾದಂತಹ ಖರ್ಚುಗಳು ಕೂಡ ಇರುತ್ತೆ. ಶನಿ ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ಅತಿಯಾದಂತಹ ವರ್ಕ್ ಪ್ರೆಷರ್ ಆಗಿರ್ಬೋದು, ಪ್ಲಸ್ ನಿಮಗೆ ಅತಿಯಾದಂತಹ ಖರ್ಚುಗಳನ್ನು ಮಾಡಬೇಕಾದಂಥದ್ದಾಗಿರ್ಬೋದು, ಸಾಲದ ಹೊರೆ, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಾಗಿರ್ಬೋದು, ವ್ಯಾಪಾರ, ಉದ್ಯೋಗ ಇದರಲ್ಲಿ ಪರಿವರ್ತನೆ ಮಾಡಿ ಅದರಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡುವಂಥದ್ದಾಗಿರ್ಬೋದು, ಮತ್ತೆ ನಿಮಗೆ ಬ್ಯಾಂಕ್ಗಳಿಂದ ಲೋನ್ಸ್ಗಳನ್ನು ತಗೊಳ್ಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಕೆಲವೊಂದು ಸಪೋರ್ಟು ನಿಮ್ಮ ಒಂದು ಬಾಳ ಸಂಗಾತಿಯಿಂದ ಆಗಿರ್ಬೋದು, ಪಾರ್ಟ್ನರ್ಸ್ಗಳಿಂದ ಆಗಿರ್ಬೋದು, ಇದರಿಂದ ಹಣಕಾಸಿನ ಒಂದು ಸಪೋರ್ಟನ್ನು ತಗೋಬೇಕಾಗತ್ತೆ. ಹಾಗೆ ನಿಮಗೆ ಹಣಕಾಸಿನ ಅಭಿವೃದ್ಧಿ ಇದ್ರೂ ಕೂಡ ಖರ್ಚು ಅದೇ ರೀತಿ ಇರುತ್ತೆ. ಹಾಗಾಗಿ ತುಂಬಾನೇ ಅನುಕೂಲ ಇದ್ರೂ ಕೂಡ ಹಣಕಾಸು ಸ್ಥಿರವಾಗಿ ನಿಲ್ಲದೇ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮಿಶ್ರ ಫಲ ಹಣಕಾಸಿನ ವಿಚಾರದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು ಬರುವಂತಹ ವರ್ಷದಲ್ಲಿ ಸಿದ್ಧಿಯಾಗುವಂತಹ ಯೋಗಗಳಿದೆ. ಆದರೆ ಹೆಚ್ಚಿನ ಶ್ರಮ, ಪ್ರಯತ್ನ ಇವೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ನೀವು 100% ತಮ್ಮ ಎಫರ್ಟನ್ನು ಹಾಕಿದ್ರೆ 50% ರಿಸಲ್ಟನ್ನು ನೋಡುವಂತಹ ಸಂಯೋಗಗಳಿದೆ. ಮತ್ತೆ ಸುಮಾರಷ್ಟು ಪರಿವರ್ತನೆ, ಬದಲಾವಣೆಗಳನ್ನ ಈ ಬರುವಂತಹ ಒಂದು ವರ್ಷದಲ್ಲಿ ನೋಡುವಂಥದ್ದಿದೆ. ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾಗ ಶನೈಶ್ಚರ ನಿಮ್ಮ ಜೀವನದಲ್ಲಿ ನಿಮ್ಮ ಹೆಸರು, ಕೀರ್ತಿ, ಗೌರವ ಆಗಿರ್ಬೋದು, ನೀವು ಮಾಡುವಂತಹ ಒಂದು ವೃತ್ತಿ ಆಗಿರಬಹುದು, ಅದರಲ್ಲಿ ದೊಡ್ಡ ಬದಲಾವಣೆಯನ್ನ ತಂದುಕೊಡುವಂಥದ್ದಿರುತ್ತೆ. ಇಷ್ಟು ವರ್ಷಗಳ ಕಾಲ ಬಂದಂತಹ ಒಂದು ವೃತ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಉದ್ಯೋಗ ಆಗಿರ್ಬೋದು, ಅನಿವಾರ್ಯ ಕಾರಣದಿಂದ ಹೊಸದಾದಂತಹ ಪ್ರಯೋಗಗಳಾಗಿರ್ಬೋದು, ಹೊಸ ಒಂದು ಉದ್ಯೋಗ ಪ್ರಾರಂಭ ಮಾಡೋದಾಗಿರ್ಬೋದು, ನಿಮ್ಮ ಒಂದು ವೃತ್ತಿ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡಲೇಬೇಕಾದಂತಹ ಅನಿವಾರ್ಯವಿರುತ್ತೆ. ನಿಮಗೆ ಒಂದು ವಿಪರೀತ ರಾಜಯೋಗದ ಸಂಯೋಗ, ಗುರು ಉಚ್ಚ ಸ್ಥಾನದಿಂದ ಸಂಚಾರ ಆದಾಗ ಶನೈಶ್ಚರನ ಮೇಲೂ ದೃಷ್ಟಿ ಇರುತ್ತೆ. ದೊಡ್ಡ ಪ್ರಮಾಣದ ಒಂದು ನಷ್ಟವನ್ನ ಚಿಕ್ಕ ಪ್ರಮಾಣದಲ್ಲಿನೇ ಕಳೆದುಕೊಳ್ಳುವಂಥದ್ದಿರುತ್ತೆ. ಇದು ವಿಪರೀತ ರಾಜಯೋಗದ ಫಲ. ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದರಿಂದ ಆಚೆ ಬರುವಂತಹ ಯೋಗ ಅನುಕೂಲಗಳು ಕೂಡ ಇದೆ. ಹಾಗೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ, ಅಂದ್ರೆ ಭೂಮಿನಲ್ಲಿ ಆಗಿರ್ಬೋದು, ಮನೆ ತಗೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ಹೊಸದಾಗಿ ಮನೆ ಕಟ್ಟುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಮಾಡುವಂಥದ್ದು ಅವಕಾಶಗಳು ಈ ಬರುವಂತಹ ವರ್ಷದಲ್ಲಿದೆ. ಹಾಗೆ ಎಕ್ಸ್ಪ್ಯಾನ್ಷನ್ ಕೂಡ ಮಾಡ್ತೀರಾ. ಸುಮಾರಷ್ಟು ನಿಮ್ಮ ಒಂದು ಸೇವಿಂಗ್ಸ್ ಏನಿರುತ್ತೆ ಅದೆಲ್ಲ ದೊಡ್ಡ ಮಟ್ಟದ ಹೂಡಿಕೆಯ ಕಡೆಗೆ ಆಲೋಚನೆಗಳು ಎಲ್ಲವನ್ನು ಮಾಡುತ್ತೆ. ಆದರೆ ತುಂಬಾನೇ ಲಾಂಗ್ ಟರ್ಮ್ ಪ್ಲಾನಿಂಗ್ ಇರಬೇಕು. ಹಾಗಾಗಿ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಗೇನ್ ಅಲ್ಲಿ ಬರೋದು ಕಷ್ಟ ಆಗುತ್ತೆ. ನೀವು ಅಂದುಕೊಂಡಂತ ಸಮಯದಲ್ಲಿ ಎಲ್ಲ ಕನ್ವರ್ಟ್ ಆಗೋದಿಲ್ಲ. ಆದರೆ ಈ ಪರಿವರ್ತನೆ, ಇನ್ವೆಸ್ಟ್ಮೆಂಟ್ಗೆ ಬೇಕಾದಂತ ಅಪಾರ್ಚುನಿಟಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಬರುವಂತ ವರ್ಷದಲ್ಲಿ ಸಿಂಹ ರಾಶಿಯವರು ನಿರೀಕ್ಷೆ ಮಾಡುವಂಥದ್ದಿದೆ. ಹಾಗೆ ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಪಾಲುದಾರಿಕೆಗಳಾಗಿರ್ಬೋದು, ಆಕಸ್ಮಿಕವಾದಂತಹ ವಿಲ್ಗಳು, ಅಂದ್ರೆ ನಿಮಗೆ ಗಿಫ್ಟ್ ಡೀಡ್ಸ್ ಆಗಿರ್ಬೋದು, ನಿಮ್ಮ ಹಿರಿಯರಿಂದ ನಿಮಗೆ ಯಾವುದೋ ಒಂದು ಪ್ರಾಪರ್ಟಿ, ಆಸ್ತಿ ಆಗಿರ್ಬೋದು, ಆಕಸ್ಮಿಕವಾಗಿ ನಿಮಗೆ ಕೈ ಸೇರುವಂಥದ್ದಿರುತ್ತೆ. ಎಷ್ಟೋ ವರ್ಷಗಳಿಂದ ಬರದೇ ಇರುವಂಥದ್ದೆಲ್ಲ ಈ ಬರುವಂತಹ ವರ್ಷದಲ್ಲಿ ನೀವು ನೋಡುವಂಥದ್ದಿರುತ್ತೆ. ಆದರೆ ಅದರ ಮೇಲೆ ಸ್ವಲ್ಪ ಒತ್ತಡ, ದಾವೆ ಆಗಿರ್ಬೋದು, ಆ ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ, ಸಂಬಂಧಗಳಲ್ಲಿ ಮತ್ತೆ ಕುಟುಂಬದಲ್ಲಿ ಕೆಲವೊಂದು ಕಲಹ, ಏರುಪೇರು, ಮನಸ್ತಾಪಗಳನ್ನು ಕೂಡ ನೋಡ್ತೀರಾ. ಸುಮಾರಷ್ಟು ವಿಚಾರಗಳಲ್ಲಿ ಆ ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಹಿರಿಯರ ಮಧ್ಯಸ್ಥಿಕೆ ವಹಿಸೋದಾಗಿರ್ಬೋದು, ಕೋರ್ಟ್ ಮುಖಾಂತರ ಕ್ಲಿಯರೆನ್ಸ್ ತಗೊಳ್ಳೋದಾಗಿರ್ಬೋದು, ಇವೆಲ್ಲವನ್ನ ನೋಡುವಂಥದ್ದಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು.
ವಾಹನಗಳ ಮೇಲೆ ಎಚ್ಚರಿಕೆ ಇರಬೇಕು. ಈ ಬರುವಂತ ವರ್ಷದಲ್ಲಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್‌ಗಳನ್ನ ನೋಡುವಂಥದ್ದಾಗಿರ್ಬೋದು, ವಾಹನಗಳ ಮೇಲೆ ವಿಪರೀತವಾದಂತಹ ಖರ್ಚುಗಳನ್ನ ಮಾಡೋದಾಗಿರ್ಬೋದು, ವಾಹನಗಳನ್ನ ಬದಲಾವಣೆ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನು ನೋಡ್ತೀರಾ. ಹಾಗಾಗಿ ಈ ಬರುವಂತ ವರ್ಷದಲ್ಲಿ ವಾಹನಗಳಿಗೆ ಇನ್ಶೂರೆನ್ಸ್ ಆಗಿರ್ಬೋದು, ಇವೆಲ್ಲ ನಿಮ್ಮ ಒಂದು ಆರೋಗ್ಯದ ಮೇಲೆ ಇನ್ಶೂರೆನ್ಸ್ ಆಗಿರ್ಬೋದು, ಇವೆಲ್ಲ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನೀವು ಕೂಡಿಟ್ಟ ಹಣ ದೊಡ್ಡ ಮಟ್ಟದ ಸೋರಿಕೆ ಆಗಿರ್ಬೋದು, ನಷ್ಟವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಪರಿವರ್ತನೆ, ಬದಲಾವಣೆಗಳನ್ನ ಮಾಡುವಂಥದ್ದಿರುತ್ತೆ. ಕಳೆದು ಹೋದಂತಹ ಸಂಬಂಧಗಳಾಗಿರ್ಬೋದು, ಸುಮಾರಷ್ಟು ವರ್ಷಗಳಿಂದ ಮಿಸ್ ಆದಂತಹ ನಿಮಗೆ ಮಿತ್ರರಾಗಿರ್ಬೋದು, ಅವರ ಜೊತೆಗೆ ಓಡಾಡೋದಾಗಿರ್ಬೋದು, ಅವರ ಜೊತೆಗೆ ಮತ್ತೆ ಮರುಬಾಂಧವ್ಯವನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಈ ಬರುವಂತಹ ವರ್ಷ ತುಂಬಾ ಉತ್ತಮವಾದಂತಹ ಅವಕಾಶ, ಅನುಕೂಲಗಳನ್ನೆಲ್ಲ ಕೊಡ್ತಾ ಇದೆ. ಸೊ, ಆ ನಿಟ್ಟಿನಲ್ಲಿ ನಿಮ್ಗೆ ತುಂಬಾ ಉತ್ತಮವಾದಂತಹ ಬೆಳವಣಿಗೆ. ತುಂಬಾನೇ ತ್ಯಾಗ ಸ್ವಭಾವದವರಾಗಿರ್ತೀರಾ. ಮತ್ತೆ ಸೇವಾ ಭಾವನೆಯನ್ನ ಮಾಡುವಂಥದ್ದಾಗಿರ್ಬೋದು, ಬೇರೆಯವರಿಗೆ ಸಹಕಾರ ಮಾಡುವಂಥದ್ದಾಗಿರ್ಬೋದು. ನಿಮ್ಮ ತ್ಯಾಗದಿಂದ ಸಮಾಜಕ್ಕಾಗಿರ್ಬೋದು, ನಿಮ್ಮ ಕುಟುಂಬದವರಿಗೆ ತುಂಬ ಉತ್ತಮವಾದಂಥ ಹೆಸರು, ಕೀರ್ತಿ, ಗೌರವ ಬರುವಂಥದ್ದಿರುತ್ತೆ. ಜೊತೆಗೆ ಸಂತಾನದ ವಿಚಾರದಲ್ಲಿ ಕೆಲವೊಂದು ತೃಪ್ತಿಕರವಾದಂತಹ ಬೆಳವಣಿಗೆ ಇರುತ್ತೆ. ಯಾರಿಗೆ ಸಂತಾನದ ಭಾಗ್ಯವನ್ನ ಯೋಚನೆ ಮಾಡ್ತಿದ್ರೆ, ಯಾರಿಗೆ ಸಂತಾನ ಆಗಿರಲ್ಲ, ಅಂಥವರಿಗೆ ಈ ಬರುವಂಥ ವರ್ಷ ಮೊದಲ 6 ತಿಂಗಳ ಕಾಲದಲ್ಲಿ ಉತ್ತಮವಾದಂತಹ ಸಂತಾನದ ಯೋಗಗಳನ್ನ ನೀವು ನಿರೀಕ್ಷೆ ಮಾಡುವಂಥದ್ದಾಗಿರುತ್ತೆ. ಜೊತೆಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಾಂದ್ರೆ ನಿಮ್ಮ ಸಂತಾನದ ಒಂದು ಎಜುಕೇಷನ್ ಅನ್ನ ನೀವು ಹೆಚ್ಚಿಗೆ ಮಾಡಬೇಕು, ಇಲ್ಲಾಂದ್ರೆ ಅವರಿಗೆ ಬೇರೆ ಕಡೆಗೆ ಕಳಿಸ್ಬೇಕು, ಹಾಸ್ಟೆಲಲ್ಲಿ ಇಡಬೇಕು ಅನ್ನೋದಕ್ಕೆ ಈ ಬರುವಂತ ವರ್ಷ ಉತ್ತಮವಾದಂತಹ ಅವಕಾಶ, ಅಪಾರ್ಚುನಿಟಿಗಳು ಕೂಡ ಕೊಡ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ತೃಪ್ತಿಕರವಾದಂತಹ ಒಂದು ಮನಸ್ಥಿತಿ ನಿಮ್ಮ ಮಕ್ಕಳಿಂದ ಆಗಿರುತ್ತೆ. ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಲಕ್ಕು ಬೇರೆಯವರ ಅನುಕೂಲಕ್ಕಿರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ನಷ್ಟವನ್ನ ಚಿಕ್ಕ ಮಟ್ಟದಲ್ಲಿನೇ ನೀವು ತಡೆಯುವಂತಹ ಲಕ್ ಫ್ಯಾಕ್ಟರ್ ಇಡೀ ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ತುಂಬಾ ಉತ್ತಮವಾದಂಥದ್ದು ಯೋಗಗಳಿದೆ. ಕೆಲವೊಂದು ವಿಚಾರದಲ್ಲಿ ಅಂದ್ರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೊದಲ 6 ತಿಂಗಳ ಕಾಲ ಆಗಿರ್ಬೋದು, ನೀವು ಇಷ್ಟಪಟ್ಟರ ಜೊತೆ ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಮದುವೆ ಯೋಗಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಅಪ್ ಟು ಜೂನ್ ಎಂಡ್ ವರೆಗೂ ಇರುತ್ತೆ. ಆ ಸಮಯದಲ್ಲಿ ಸುಮಾರಷ್ಟು ಶುಭ ಕಾರ್ಯಗಳಾಗಿರ್ಬೋದು, ನೀವು ಇಷ್ಟಪಟ್ಟಿದ್ದನ್ನ ಒಂದು ಮದುವೆ ಮಾಡಿಕೊಳ್ಳುವಂಥ ಯೋಗಗಳಾಗಿರ್ಬೋದು, ಇವೆಲ್ಲವನ್ನು ನಡೀತಾ ಇದೆ. ಅದಾದ ನಂತರ ಸ್ವಲ್ಪ ಕುಟುಂಬದಲ್ಲಿ ವಿರೋಧಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಸ್ವ ಇಚ್ಛೆಯನ್ನೇ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಿರ್ಬೋದು, ಇಲ್ಲಾಂದ್ರೆ ಮನೆಯಿಂದ ದೂರ ಹೋಗಿ ಬೇರೆ ಕಡೆಗೆ ಹೋಗಿ ಇರುವಂಥದ್ದಾಗಿರ್ಬೋದು, ಇಲ್ಲ ಮದುವೆ ವಿಚಾರದಲ್ಲಿ ವಿಳಂಬಗಳನ್ನ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಗುರು ಬಲಿಷ್ಠನಾದ್ರೂ ಕೂಡ ನಿಮ್ಮ ಒಂದು ಖರ್ಚು ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ವಿಪರೀತ ಖರ್ಚುಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ಪಾರ್ಟ್ನರ್‌ಶಿಪ್ ವ್ಯವಹಾರಗಳು ತುಂಬಾ ಉತ್ತಮವಾದಂತಹ ಒಂದು ಬದಲಾವಣೆ, ಬೆಳವಣಿಗೆಯನ್ನ ನೋಡುತ್ತೆ. ನಿಮ್ಮ ಜೊತೆ ಯಾರ್ಯಾರು ಪಾರ್ಟ್ನರ್‌ಶಿಪ್ ಮಾಡ್ತಾರೋ ಸಿಂಹ ರಾಶಿಯವರ ಜೊತೆಗೆ, ಅವರಿಗೆ ತುಂಬಾ ಉತ್ತಮವಾದಂತಹ ಲಾಭ ಇರುತ್ತೆ. ಅವರ ಲಾಭದಲ್ಲಿ ನಿಮ್ಮ ಲಾಭವನ್ನ ಕಂಡುಕೊಳ್ಬೇಕಾದಂಥದ್ದಿರುತ್ತೆ. ಸೊ ಹಾಗಾಗಿ ಪಾರ್ಟ್ನರ್‌ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳು, ವೈಮನಸ್ಸು, ದುಡ್ಡು ಕಾಸಿನ ವಿಚಾರದಲ್ಲಿ ವಾದ-ವಿವಾದಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ಹಳೆ ಪಾರ್ಟ್ನರ್‌ಶಿಪ್‌ಗಳು ಈ ಬರುವಂತ ವರ್ಷದಲ್ಲಿ ಎಲ್ಲೋ ಒಂದು ಹಂತದಲ್ಲಿ ವೈಮನಸ್ಸಿನಿಂದ ಕಟ್ ಆಗೋ ಸಾಧ್ಯತೆಗಳು ಕೂಡ ನೋಡುವಂಥದ್ದಿರುತ್ತೆ. ಕೆಲವೊಂದು ಕೇಸ್‌ಗಳಲ್ಲಿ ಏನಾಗುತ್ತೆ, ಡಿಸ್ಪ್ಯೂಟ್ ಆಗಿ ಅದನ್ನ ಕೋರ್ಟ್ ಮೆಟ್ಲು ಹತ್ತುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಪಾರ್ಟ್ನರ್‌ಶಿಪ್ ವಿಚಾರದಲ್ಲಿ ತುಂಬಾನೇ ಪ್ರಾಮಾಣಿಕತೆ ಆಗಿರ್ಬೋದು, ಟ್ರಾನ್ಸ್‌ಪರೆನ್ಸಿಯನ್ನ ಬರುವಂತ ವರ್ಷದಲ್ಲಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಜೊತೆಗೆ ಗುರುನೇ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿದ್ದಾಗ, ನಿಮ್ಮ ಒಂದು ವೃತ್ತಿ, ಉದ್ಯೋಗ ಇದರಲ್ಲಿ ಹೆಚ್ಚಿನ ಒತ್ತಡವನ್ನ ನೋಡಬೇಕಾಗತ್ತೆ. ಜಾಬಲ್ಲಿ ಯಾರಿರ್ತಾರೋ ಅವರಿಗೆ ಈ ಬರುವಂತ ವರ್ಷ ಸುಮಾರಷ್ಟು ಹೆಚ್ಚಿನ ಜವಾಬ್ದಾರಿ, ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಜ್ಞಾನದ ಅವಶ್ಯಕತೆ, ಮತ್ತೆ ಮಾಡುವಂತಹ ಕಾರ್ಯಶೈಲಿಯನ್ನ ಪರಿವರ್ತನೆ ಮಾಡಲೇಬೇಕಾದಂಥದ್ದು ಒಂದು ಸ ಒಂದು ಸನ್ನಿವೇಶ ನಿಮಗೆ ನೋಡುವಂಥದ್ದಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಪರಿವರ್ತನೆ, ಉದ್ಯೋಗದ ನಷ್ಟ ಕೂಡನು ಸಿಂಹರಾಶಿಯವರಿಗೆ ಬರುವಂತ ವರ್ಷದಲ್ಲಿದೆ. ಆದರೆ ಹೊಸದಾದಂತಹ ಅಪಾರ್ಚುನಿಟಿ ಮತ್ತೆ ಬೇರೆ ತರದ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕಾದಂತಿರುತ್ತೆ. ನೀವು ಕಲಿತು ಬಂದದ್ದಾಗಿರ್ಬೋದು, ನಿಮ್ಗಿರುವಂತಹ ಸ್ಕಿಲ್ ಆಗಿರ್ಬೋದು, ಅದನ್ನ ಮರೆತು ಬೇರೆದನ್ನ ಕೂಡನು ಆಡ್ ಮಾಡ್ಕೊಳ್ಬೇಕಾದಂತದ್ದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ಬರುವಂತ ವರ್ಷ ಸಿಂಹರಾಶಿಯವರು ಒಂದನ್ನೇ ನಂಬಿಕೊಂಡು ಇರುವಂತಹ ಪರಿಸ್ಥಿತಿ ಇಲ್ಲ. ಹಾಗಾಗಿ ಉದ್ಯೋಗದಲ್ಲಿ ಯಾರಿದ್ದಾರೋ ಅವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಯಾರು ಸರ್ಕಾರ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿದ್ದಾರೋ ಸಿಂಹರಾಶಿ, ಸಿಂಹ ಲಗ್ನದವರಿಗೆ, ಅವರಿಗೆ ಸುಮಾರಷ್ಟು ಜನರಿಗೆ ರಿಟೈರ್ಮೆಂಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ದೂರದ ಒಂದು ಸ್ಥಳಕ್ಕೆ ಪರಿವರ್ತನೆ ಆಗೋದಾಗಿರ್ಬೋದು, ಪ್ರಮೋಷನ್‌ಗಳನ್ನ ಸ್ವಲ್ಪ ಡಿಲೇ ಆಗಿ ಬರುವಂಥದ್ದಾಗಿರ್ಬೋದು, ಪ್ರಮೋಷನ್ ಸಿಕ್ಕರೂ ಕೂಡ ಬೇರೆಯವರ ಆ ಆ ಆ ಆ ಹಕ್ಕನ್ನ
ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಾಂದ್ರೆ ನೀವು ಪಡೆಯುವಂತಹ ಒಂದು ಸೀಟಿಗೆ ಬೇರೆಯವರು ದಾವೆಗಳನ್ನ ಹೂಡುವಂಥದ್ದಾಗಿರ್ಬೋದು. ಇಲ್ಲಾಂದ್ರೆ ಮನಸ್ತಾಪಗಳನ್ನ ಕೂಡ ನೋಡುವಂಥದ್ದಿರುತ್ತೆ. ಸೊ ಹಾಗಾಗಿ ಈ ಬರುವಂತಹ ವರ್ಷ ಉದ್ಯೋಗ ಮಾಡುವವರಿಗೆ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಬದಲಾವಣೆ, ಪರಿವರ್ತನೆ ಇರುತ್ತೆ. ಆದರೆ ಒತ್ತಡಗಳ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾರು ಉದ್ಯೋಗದಲ್ಲಿದ್ದಾರೋ, ಗೌಪ್ಯ ವಿಚಾರದಿಂದ ದುಡ್ಡು ಕಾಸು ಮಾಡೋದಾದ್ರೆ ಅವರಿಗೆ ಸುಮಾರಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಎಲ್ಲೋ ಒಂದು ಕಡೆಗೆ ನಿಮಗೆ ರೇಡ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಟ್ಯಾಕ್ಸ್ ಅಲ್ಲಿ ಹೆಚ್ಚಿಗೆ ಕಟ್ಟಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು ಬರೋದು, ಇವೆಲ್ಲ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರಾದರೂ ದೊಡ್ಡ ಪ್ರಮಾಣದ ದುಡ್ಡನ್ನ ತಗೊಂಡು ಹಂಗೇನೆ ಇಟ್ಟಿದ್ರೆ, ಕಟ್ಟಿಲ್ಲ ಅಂದ್ರೆ ಈ ಬರುವಂತ ವರ್ಷ ಅನಿವಾರ್ಯ ಕಾರಣದಿಂದಾಗಿ ನೀವು ಬಡ್ಡಿ ಆಗಿರ್ಬೋದು, ಬ್ಯಾಂಕ್ ಸಾಲ ಆಗಿರ್ಬೋದು, ಇವೆಲ್ಲ ತೀರಿಸಲೇಬೇಕಾದಂಥದ್ದಿರುತ್ತೆ. ಇಲ್ಲ ಅಂದ್ರೆ ಬ್ಯಾಂಕ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅದನ್ನ ಮುಟ್ಟುಗೋಲು ಹಾಕೊಳ್ಳುವಂತಹ ಒಂದು ಸಾಧ್ಯತೆಗಳಿಲ್ಲ. ಅಂದ್ರೆ ಅಂತಹ ಸಮಸ್ಯೆಯನ್ನ ಎದುರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸುಮಾರಷ್ಟು ದೇವತಾ ಕಾರ್ಯಗಳಿಗಾಗಿರ್ಬೋದು, ದೂರದ ಪ್ರಯಾಣಗಳಿಗಾಗಿರ್ಬೋದು, ಓಡಾಟಗಳನ್ನ ನೋಡುವಂಥದ್ದಾಗಿರ್ಬೋದು, ಆ ವಿಚಾರದಲ್ಲಿ ಹೆಚ್ಚಿಗೆ ಖರ್ಚುಗಳನ್ನ ಮಾಡಬೇಕಾದಂಥದ್ದು ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಾಗಿ ದೇವತಾ ಕ್ಷೇತ್ರ, ವಿದೇಶಕ್ಕೆ ಹೋಗೋದು, ಹೋಗೋದಕ್ಕೆ, ಪ್ಲೆಜರ್ ಟ್ರಿಪ್‌ಗೆ ಹೋಗೋಕೆ ಸುಮಾರಷ್ಟು ಅವಕಾಶಗಳು, ಯೋಗಗಳಿರುತ್ತೆ. ನಿಮ್ಮ ಕುಟುಂಬದವರ ಜೊತೆಗೆ ಓಡಾಡುವಂತಹ ಅವಕಾಶ, ಅನುಕೂಲಗಳು ಕೂಡ ನೋಡುವಂಥದ್ದಿದೆ. ಜೊತೆಗೆ ನಿಮ್ಮ ಒಂದು ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಯಾರು ಮಾಡ್ತಿರ್ತಾರೆ, ಅವರಿಗೆ ಕೆಲವೊಂದು ಹೊಸ ಬದಲಾವಣೆಗಳನ್ನ ನೋಡೋದಾಗಿರ್ಬೋದು, ನಾನಾ ರೀತಿಯ ಹೊಸದಾದಂತಹ ಪ್ರಯೋಗಗಳು, ಹೊಸ ಇನ್ವೆಸ್ಟ್‌ಮೆಂಟ್‌ಗಳನ್ನ ಮಾಡುವಂಥದ್ದು ಅವಕಾಶ, ಅಪಾರ್ಚುನಿಟಿಗಳು ಕೂಡ ಇರುತ್ತೆ. ಅದರಲ್ಲಿ ಕೆಲವೊಂದು ಲಾಭ ಮತ್ತೆ ಕೆಲವೊಂದು ನಷ್ಟಗಳನ್ನ ಕೂಡ ನೋಡುವಂಥದ್ದಿರುತ್ತೆ. ಆದರೆ ನಿಮ್ಮ ಎಚ್ಚರಿಕೆಯ ಒಂದು ಇನ್ವೆಸ್ಟ್‌ಮೆಂಟ್ ಇದೆ, ಅದರಿಂದ ನೀವು ಸರಿಯಾದ ರೀತಿಯಲ್ಲಿ ಲಾಭವನ್ನು ಕೂಡ ನೋಡುವಂಥದ್ದಿರುತ್ತೆ. ಆದರೆ ಸ್ವಲ್ಪ ತುಂಬಾ ಕಾಲ ಕಾಯ್ದು ನಿಮ್ಮ ಲಾಭವನ್ನ ಪಡೆಯುವಂಥದ್ದಿರುತ್ತೆ. ಅತಿ ಶೀಘ್ರವಾಗಿ ಬರೋದಿಲ್ಲ. ಸ್ವಲ್ಪ ಸಮಯ ತಗೊಂಡು ಆ ಲಾಭದ ನಿರೀಕ್ಷೆಯನ್ನ ಮಾಡಬೇಕಾಗತ್ತೆ. ಆದರೆ ಹೊಸ ಪರಿವರ್ತನೆ, ಬದಲಾವಣೆಗಳನ್ನಂತೂ ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಪ್ರತಿಯೊಂದು ವ್ಯವಹಾರಕ್ಕೆ ಹೆಚ್ಚಿನ ಹೂಡಿಕೆ, ಇನ್ವೆಸ್ಟ್‌ಮೆಂಟ್ ಕೂಡ ನಿಮ್ಮ ಕೈಯಿಂದನೇ ಹಾಕಲೇಬೇಕಾದಂಥದ್ದಿರುತ್ತೆ. ಸೊ ಹಾಗಾಗಿ ಮತ್ತೆ ಜೊತೆಗೆ ಯಾರು ನಿಮ್ಮ ಪಾರ್ಟ್ನರ್ ಆಗಿರ್ತಾರೋ ಅವರ ಬಗ್ಗೆ ಅತಿಯಾದಂತಹ ನಂಬಿಕೆಯ ಬದಲಾಗಿ ನಿಮ್ಮ ಒಂದು ವ್ಯಾವಹಾರಿಕ ಜ್ಞಾನ, ಅಗ್ರಿಮೆಂಟು, ಒಪ್ಪಂದಗಳ ಮೇಲೆ ಹೆಚ್ಚಿನ ಒಂದು ನಂಬಿಕೆಯನ್ನು ಇಟ್ಕೋಬೇಕಾಗತ್ತೆ. ಯಾವುದೇ ರೀತಿಯ ವ್ಯವಹಾರಗಳನ್ನ ಒಂದು ಪ್ರಾಪರ್ ಆಗಿ ನಿಮ್ಮ ಪೇಪರ್ ವರ್ಕ್ ಆಗಿರ್ಬೋದು, ಒಂದು ಒಳ್ಳೆಯ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಮಾಡೋದ್ರಲ್ಲಿ ಲಾಭ ಬರುತ್ತೆ. ಆ ವ್ಯಾಪಾರದಲ್ಲಿ ಲಾಭಗಳನ್ನ ನೋಡ್ಬೋದು. ಸಾಮಾಜಿಕ ಸೇವೆ ಮತ್ತೆ ಸಮಾಜಕ್ಕೆ ಕನೆಕ್ಟ್ ಆಗಿ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಪಾಲುದಾರಿಕೆ ಆಗಿರ್ಬೋದು, ನಿಮ್ಮ ಸೇವೆ ಆಗಿರ್ಬೋದು, ಇವೆಲ್ಲವೂ ಕೂಡ ಅತಿಯಾಗಿ ಇರುತ್ತೆ. ಸೊ ಹಾಗಾಗಿ ಸಮಾಜದಲ್ಲಿ ಒಳ್ಳೆಯ ಕೀರ್ತಿ, ಗೌರವ, ನಿಮ್ಮ ಹೆಸರನ್ನು ತಂದುಕೊಳ್ಳುವಂತಹ ಒಂದು ಅವಕಾಶಗಳು ಕೂಡ ಇರುತ್ತೆ. ಮತ್ತೆ ಪದೇ ಪದೇ ನಿಮಗೆ ಪ್ರಯಾಣಗಳು ಅತಿಯಾಗಿರುತ್ತೆ. ದೂರದ ಪ್ರಯಾಣಗಳ ಮಾಡೋದಾಗಿರ್ಬೋದು, ಓಡಾಟಗಳಾಗಿರ್ಬೋದು, ಇವೆಲ್ಲವನ್ನ ನೋಡುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಈ ಬರುವಂತಹ ವರ್ಷದಲ್ಲಿ ಡಿಸ್ಪ್ಯೂಟ್ಸ್‌ಗಳಾಗಿರ್ಬೋದು, ಕಲಹಗಳಾಗಿರ್ಬೋದು, ಹೊಸದಾಗಿ ನೋಡುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗಿದೆ. ಯಾವುದೇ ವಿಚಾರವಾದರೂ ಕೂಡ ಕೋರ್ಟ್ ಕಚೇರಿಗೆ ಇಲ್ಲ ಆ ಥರದ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಓಡಾಟ, ಇವೆಲ್ಲವನ್ನು ಕೂಡ ನೋಡೋದಿರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ತಾಳ್ಮೆಯ ನಡಿಗೆ ಇರಬೇಕಾದಂಥದ್ದು ಅನಿವಾರ್ಯತೆ ಕೂಡ ಇದೆ. ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಸಿಂಹ ರಾಶಿಯವರು ಈ ಬರುವಂತ ವರ್ಷದಲ್ಲಿ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಾಗಿರ್ಬೋದು, ಕೆಲವೊಂದು ಅನಿವಾರ್ಯ ಕಾರಣದ ಸರ್ಜರಿಗಳನ್ನ ನೋಡುವಂಥದ್ದಾಗಿರ್ಬೋದು, ಆಸ್ಪತ್ರೆ ಓಡಾಟ ಪದೇ ಪದೇ ಇರುವಂಥದ್ದು. ನಿಮ್ಮ ಹಿರಿಯರಿಗಾಗಿರ್ಬೋದು, ನಿಮ್ಮ ವೈಯಕ್ತಿಕವಾದಂಥದ್ದು ಕೂಡನು ಆಗಿರುವಂಥ ಸಾಧ್ಯತೆ ಇರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡ್ತೀರಾ, ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕಣ್ಣಿಗೆ ಸಂಬಂಧಪಟ್ಟಂತಹ ಸರ್ಜರಿ, ಆಪರೇಷನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಆ ಸಂಬಂಧಪಟ್ಟಂತಹ ವೈದ್ಯರನ್ನ ಭೇಟಿ ಮಾಡಲೇಬೇಕಾದಂತಹ ಅನಿವಾರ್ಯತೆ. ಮತ್ತೆ ಸುಮಾರಷ್ಟು ಜನರಿಗೆ ಮೂತ್ರಕೋಶದಲ್ಲಿ ತೊಂದರೆ, ತಾಪತ್ರೆಗಳನ್ನ ನೋಡುವಂಥದ್ದಾಗಿರ್ಬೋದು, ತುಂಬಾನೇ ರಕ್ತದ ಒತ್ತಡ ಮತ್ತೆ ಬ್ಲಡ್ ಪ್ರೆಷರ್ ಅಲ್ಲಿ ವೇರಿಯೇಷನ್ಸ್ ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳ ಆರೋಗ್ಯವನ್ನು ಕೂಡ ಬರುವಂತಹ ಸಮಯದಲ್ಲಿ ನೋಡ್ಕೊಳ್ಳೇಬೇಕಾಗುತ್ತೆ. ಅವರಿಗೆ ಸುಮಾರಷ್ಟು ವೇರಿಯೇಷನ್ಸ್ ಅನ್ನ ನೋಡ್ತೀರಾ ಆರೋಗ್ಯದಲ್ಲಿ. ಪದೇ ಪದೇ ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ಕೂಡನು ಈ ಬರುವಂತ ವರ್ಷದಲ್ಲಿ ಆರೋಗ್ಯದಲ್ಲಿ ನೋಡ್ಕೋಬೇಕಾಗತ್ತೆ ಸಿಂಹರಾಶಿ, ಸಿಂಹ ಲಗ್ನದವರು. ಏನು ಪರಿಹಾರ ಈ ಬರುವಂತ ವರ್ಷದಲ್ಲಿ ಮಾಡ್ಬೇಕಂದ್ರೆ, ಮುಖ್ಯವಾಗಿ ಶರೈಸ್ವರಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಆಂಜನೇಯನ ಸ್ತುತಿಯನ್ನು ಪಠನೆ ಮಾಡೋದ್ರಿಂದ ನಿಮಗೆ
ಸಂಪೂರ್ಣವಾದಂಥ ಆರೋಗ್ಯದಲ್ಲಿ ಅನುಕೂಲವನ್ನು ನೋಡುವಂಥ ಅವಕಾಶಗಳಿರುತ್ತೆ. ಶಿವನ ಆರಾಧನೆ, ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡೋದಾಗಿರ್ಬೋದು, ಪ್ರತಿದಿನ ಶಿವನ ಬೀಜ ಮಂತ್ರವನ್ನ ಪಠಣೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಯೋಗಗಳು ಕೂಡ ನೀವು ನೋಡುವಂಥದ್ದಿದೆ. ಜೊತೆಗೆ ಮುಖ್ಯವಾಗಿ ಮಾಡಬೇಕಾದಂಥದ್ದು, ನೀವು ಪ್ರತಿದಿನ ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯದ ಪಾರಾಯಣವನ್ನ ಮಾಡಬೇಕು. ಇದರಿಂದಾಗಿ ನಿಮ್ಮ ಆರೋಗ್ಯ ಮತ್ತು ಯಾವುದೇ ರೀತಿಯ ಸರ್ಜರಿಗಳಿದ್ರೆ ಅದರಿಂದ ದೂರ ಉಳಿಯುವಂಥದ್ದು ಸಾಧ್ಯತೆಗಳಿರುತ್ತೆ. ಹಾಗೆ ಈ ಬರುವಂಥ ವರ್ಷದಲ್ಲಿ ಸೂರ್ಯನ ರತ್ನ ಮಾಣಿಕ್ಯವನ್ನ ಧಾರಣೆ ಮಾಡಿ. ಅದರಿಂದ ನಿಮಗೆ ತುಂಬ ಉತ್ತಮವಾದಂಥ ಹೆಸರು, ಕೀರ್ತಿ, ಗೌರವವನ್ನು ನೋಡುವಂತಹ ಎಲ್ಲ ಅವಕಾಶಗಳು ಕೂಡ ಇದೆ. ಈ ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗೆ ಈ ಬರುವಂತಹ ವರ್ಷ ನಿಮ್ಮ ಸುಖ ಸೌಕರ್ಯಗಳು ಮತ್ತು ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.